ಮಂಡ್ಯ ಬಳಿಯ ಟ್ರಕ್ ಚಾಲಕನ ಮೇಲೆ ಫೈರಿಂಗ್ ನಡೆದಿದ್ದು. ಇದೇ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರಭಾವಿ ಪುತ್ರ ಅಂತ ಹೇಳಿ ಈತನ ಬೆನ್ನಿಗೆ ನಿಂತಿದ್ದಾರ ಮಂಡ್ಯ ಎಸ್ಪಿ ಅನ್ನುವಂತ ಪ್ರಶ್ನೆ. ಡಾಕ್ಟರ್ ಶೋಭಾರಾಣಿ ಎಫ್ಐಆರ್ ನಲ್ಲಿ ಪ್ರಮುಖ ಸೆಕ್ಷನ್ ಕೈಬಿಡಲು ಏನ್ ಕಾರಣ ಆಗಿರಬಹುದು? ಆತ್ಮೀಯತೆ ಕಾರಣವಾಯ್ತಾ? ಇಲ್ಲಿ ಪ್ರಮುಖ ಆರೋಪಿ ರೋಹನ್ ಕುಟುಂಬದ ಜೊತೆ ಎಸ್ಪಿ ಒಡನಾಟ ಇದೆಯಂತೆ. ಹಾಗಾಗಿ ಇನ್ಸ್ಟಾದಲ್ಲಿ ಆರೋಪಿ ರೋಹನ್ ಫಾಲೋ ಮಾಡ್ತಿದ್ದಾರೆ ಮಂಡ್ಯ ಎಸ್ಪಿ. ಮಂಡ್ಯಗೆ ವರ್ಗಾವಣೆ ಆಗಿರುವಂತಹ ಸಂದರ್ಭದಲ್ಲಿ ಅದ್ಧೂರಿ ಸ್ವಾಗತ ಮಾಡಲಾಗಿತ್ತು. ಗುಲಾಬಿ ಹಾರ ಹಾಕಿ ಅದ್ಧೂರಿ ಸ್ವಾಗತ ಮಾಡಿದ್ದ ರೋಹನ್ ತಮ್ಮದೇ ವೆಲ್ ಫೈರ್ ಕಾರಿನಲ್ಲಿ ಮಂಡ್ಯಗೆ ಕರ್ಕೊಂಡು ಹೋಗಿದ್ದ. ಸಾರ್ವಜನಿಕ ವಲಯದಲ್ಲಿ ಎಸ್ಪಿ ಡಾಕ್ಟರ್ ಶೋಭಾರಾಣಿ ನಡೆ ಬಗ್ಗೆ ಭಾರೀ ಚರ್ಚೆ ಆಗ್ತಾ ಇದೆ. ಹೀಗೆ ಆತ್ಮೀಯತೆಯಿಂದ ಈ ಒಂದು ಕೇಸನ್ನ ಅಥವಾ ಪ್ರಮುಖ ಸೆಕ್ಷನ್ಗಳೇನಿರುತ್ತೆ ಆ ಒಂದು ಸೆಕ್ಷನ್ಗಳನ್ನ ಹಾಕದೆ ಸೈಲೆಂಟ್ ಆಗಿದ್ದಾರಾ ಮಂಡ್ಯ ಎಸ್ಪಿ ಶೋಭಾರಾಣಿ ಅನ್ನುವಂತ ಚರ್ಚೆ ಆಗ್ತಾ ಇದೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ. ಹೀಗೆ ಯಾವಾಗ ಅವರು ಮಂಡ್ಯಗೆ ವರ್ಗಾವಣೆ ಆಗಿದ್ರೋ ಟ್ರಾನ್ಸ್ಫರ್ ಆಗಿದ್ರೋ ಶೋಭಾರಾಣಿ, ಆ ಸಂದರ್ಭದಲ್ಲಿ ಇದೇ ರೋಹನ್ ಏನಿರ್ತಾನೆ ಈತ ವೆಲ್ಕಮ್ ಮಾಡ್ಕೊಂಡಿರ್ತಾನೆ. ಅವರಿಗೆ ಹೂವಿನ ಹಾರ ಹಾಕಿರ್ತಾನೆ, ಅದ್ರ ಜೊತೆಗೆ ಅವ್ರ ಕಾರಲ್ಲಿ ಕರ್ಕೊಂಡು ಹೋಗಿರ್ತಾನೆ. ಇನ್ಸ್ಟಾದಲ್ಲೂ ಕೂಡ ಇವರು ರೋಹನ್ ಅನ್ನೋ ಯುವಕನಿಗೆ ಫಾಲೋ ಮಾಡ್ತಾ ಇದ್ದಾರೆ. ಗುಲಾಬಿ ಹಾರ ಹಾಕಿ ಈ ರೀತಿಯಾಗಿ ಅದ್ಧೂರಿಯಾಗಿ ಸ್ವಾಗತ ಮಾಡ್ಕೊಂಡಿರ್ತಾನೆ ರೋಹನ್. ತಮ್ಮದೇ ವೆಲ್ಫೇರ್ ಕಾರಿನ ಮೂಲಕ ಮಂಡ್ಯ ಕೂಡ ಕರ್ಕೊಂಡು ಹೋಗಿರ್ತಾನೆ. ಈಗ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆ ಆಗ್ತಾ ಇರುವಂತ ವಿಚಾರ ಏನು ಅಂತಂದ್ರೆ, ಆತ್ಮೀಯತೆಯನ್ನ ಕಂಡು ಈಗ ಮಂಡ್ಯ ಎಸ್ಪಿ ಏನಿದ್ದಾರೆ ಅವರು ಪ್ರಮುಖ ಸೆಕ್ಷನ್ಗಳನ್ನ ಹಾಕ್ಲಿಕ್ಕೆ ದೂರ ಆಗ್ತಿದ್ದಾರಾ ಅಂತ. ಮಂಡ್ಯದ ಎಸ್ಪಿ ಶೋಭಾರಾಣಿ ಬಗ್ಗೆ ಹಲವು ಅನುಮಾನಗಳು ಹುಟ್ಟುತ್ತಾ ಇದೆ. ರೋಹನ್ ಸೇರಿ ಉಳಿದಂತ ಆರೋಪಿಗಳನ್ನ ಠಾಣೆಗೆ ಕರೆದಿದ್ದಂತಹ ಪೊಲೀಸರು ಜುಲೈ 2ರ ರಾತ್ರಿ 8:30ಕ್ಕೆ ಆರೋಪಿಗಳನ್ನ ಕರ್ಕೊಂಡ್ ಬಂದಿದ್ರು ಪೊಲೀಸರು. ಅದಾದ ನಂತರ ಕರೆ ತಂದ್ರು ಮೆಡಿಕಲ್ ಮಾಡಿಸಲು 1 ದಿನ ತಡ ಮಾಡಿದ್ಯಾಕೆ? ಬೇರೆಯವರಾದ್ರೆ ಅದೇ ದಿನ ಮೆಡಿಕಲ್ ಟೆಸ್ಟ್ ಕರ್ಕೊಂಡು ಹೋಗ್ಬಿಡ್ತಾರೆ, ಆದ್ರೆ ಇಲ್ಲಿ 1 ದಿನ ಡಿಲೇ ಮಾಡಿದ್ದಾರೆ. ಅದ್ಯಾಕೆ? FSL ವರದಿ ಬರಬೇಕು ಅನ್ನೋ ಎಸ್ಪಿ ಏರ್ಗನ್ ವಶ ಅಂತ ಹೇಳಿ ಘೋಷಣೆ ಮಾಡಲಾಗುತ್ತೆ. ಪ್ರಕರಣ ಸಂಬಂಧ ಟ್ರಕ್ ವಶಕ್ಕೆ ಪಡೆದು ತನಿಖೆಯನ್ನೇ ಮಾಡ್ತಾ ಇಲ್ಲ. ಟ್ರಕ್ ಮೇಲೆ ಫೈರಿಂಗ್ ನಡೆದೇ ಇಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿದ್ದು ಹೇಗೆ? ಎಲ್ಲ ಇವರೇ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿಲ್ಲ ಇಲ್ಲಿ ಮಂಡ್ಯ ಪೊಲೀಸರು ಅಥವಾ ಮಂಡ್ಯ ಎಸ್ಪಿ. ಇದರಲ್ಲಿ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಆತ್ಮೀಯತೆ ಅನ್ನೋಂಥದ್ದು ಕಾರಣನ. ಇಲ್ಲಿ ಫೈರಿಂಗ್ ನಡೆದೇ ಇಲ್ಲ ಅನ್ನೋ ತೀರ್ಮಾನಕ್ಕೆ ಏನಕ್ಕೆ ಬಂದ್ರು? ಯಾರು ಹೇಳಿದ್ರು ಇವರಿಗೆ ಈ ರೀತಿಯಾಗಿ ತೀರ್ಮಾನಕ್ಕೆ ಬರ್ಲಿಕ್ಕೆ? ಇಂಥ ಒಂದು ಪ್ರಕರಣವನ್ನ ಗಂಭೀರವಾಗಿ ಇವರು ಪರಿಗಣಿಸಬೇಕು. ನಿನ್ನೆಷ್ಟೇ ನಡೆದಿದ್ದಂತಹ ಘಟನೆ ಇದು. ಮಂಡ್ಯ ಟ್ರಕ್ ಚಾಲಕನ ಮೇಲೆ ಫೈರಿಂಗ್ ಆಗಿತ್ತು. ಆ ಸಂದರ್ಭದಲ್ಲಿ ರೋಹನ್ ಪ್ರಮುಖ ಆರೋಪಿ ಆಗಿರ್ತಾನೆ. ಆದ್ರೆ ಇಲ್ಲಿ ಯಾರು ಕೂಡ ತಲೆ ಕೆಡಿಸ್ಕೋತಾ ಇಲ್ಲ ಮಂಡ್ಯ ಪೊಲೀಸರು. ಏನಕ್ಕೆ ಅಂತಂದ್ರೆ ಈಗ ಕಾನೂನು ಅಥವಾ ಪೊಲೀಸು ಇದೆಲ್ಲ ನಿಯಮಗಳ ಮುಂದೆ ಆತ್ಮೀಯತೆ ಅನ್ನುವಂಥದ್ದು ಇವರಿಗೆ ಜಾಸ್ತಿ ಬರ್ತಾ ಇದೆಯಾ ಅನ್ನುವಂಥದ್ದು ಈಗ ಬರ್ತಾ ಇರುವಂತ ಒಂದು ಅನುಮಾನ. ಹಾಗಾಗಿ ಈಗ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ಕಾನೂನು ಪೊಲೀಸು ಅನ್ನೋದಕ್ಕೆ ಯಾವ್ದು ಭಯನೇ ಇಲ್ವಾ?